film actor Chiranjeevi was traveling by Airbus to Tirupati. The pilot had some very critical emergency. ಅವರು ಒಂದು ಭತ್ತದ ಗದ್ದೆ ಮೇಲೆ ಲ್ಯಾಂಡ್ ಮಾಡಿಬಿಟ್ರು. ಸೇಫ್ ಲ್ಯಾಂಡ್ ಅದೃಷ್ಟ ನಸೀಬ್ ನೆಟ್ಗಿತ್ತು ಎಲ್ಲ. ಏರ್ಬಸ್ ಚಿರಂಜೀವಿ ವಾಸ್ ಆನ್ ಬೋರ್ಡ್. ಸುಮಾರು 500ಕ್ಕೂ ಜಾಸ್ತಿ ಲ್ಯಾಂಡಿಂಗ್ ಮಾಡಿದ್ದೀನಿ. ಓಕೆ, ಸೂಪರ್. ಓಕೆ, ಪ್ರತಿ ಸರಿ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್ ಆದಾಗ ಅಹಮದಾಬಾದಲ್ಲಿ ಸದ್ಯ ಇವತ್ತೇನೂ ಆಗಲಿಲ್ಲ. ಈ ರನ್ವೇ 2-3 ಇಂದ ಇವರೇನು ಟೇಕ್ ಆಫ್ ಮಾಡಿದ್ರು, ಅದರ ಎಡಭಾಗಕ್ಕೆ ದೊಡ್ಡದೊಂದು ಸ್ಲಮ್ ಇದೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂಥ ಘಟನೆ ಭೀಕರ ಘಟನೆ ಅಂತಲೇ ಹೇಳ್ಬೋದು. ರಣಭೀಕರ ಘಟನೆಗೆ ನಾವೆಲ್ಲರೂ ಕೂಡ ನಮ್ಮ ಅಮಾಯಕ ಜೀವಗಳನ್ನು ಕಳೆದುಕೊಂಡಿದ್ದೀವಿ. ಈಗಾಗಲೇ 270ಕ್ಕೂ ಅಧಿಕ ಜನರು ಬಲಿಯಾಗಿದ್ದಾರೆ ಅನ್ನೋ ಅಂಕಿ ಅಂಶಗಳು ಲಭ್ಯವಾಗ್ತಾ ಇರೋದು. ನಿಮಗೆ ಗೊತ್ತಿರೋ ಹಾಗೆ ಈ ವಿಮಾನ ದುರಂತದಲ್ಲಿ ಆದಂಥ ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗಳ ಬಗ್ಗೆ ಮಾತನಾಡಬೇಕು, ಏನೆಲ್ಲ ಸಮಸ್ಯೆಗಳಾಗಿದೆ ಅಂತ. ಇವತ್ತು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ರಿಸೋರ್ಸ್ ಪರ್ಸನ್ ಆಗಿರ್ತಕ್ಕಂಥ ಇದೇ ಚೀಫ್ ಕಮಾಂಡರ್ ಆಗಿರ್ತಕ್ಕಂಥ ಸುದರ್ಶನ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬಹಳಷ್ಟು ಉಪಯುಕ್ತ ಮಾಹಿತಿಗಳನ್ನು ಅವ್ರ ಜೊತೆ ಹಂಚ್ಕೊಳ್ಳೋದಿದೆ. ಆರಂಭದಲ್ಲಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್. ನಿಮಗೆ ಗೊತ್ತಿರೋ ಹಾಗೆ ಈ ಘಟನೆ ಎಷ್ಟು ಭೀಕರವಾಗಿತ್ತು ಅನ್ನೋದನ್ನ ಎಲ್ಲರೂ ಕೂಡ ಅಚ್ಚರಿ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಕೂಡ ಊಹೆ ಮಾಡಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಾಗಿ ಇದನ್ನ ನಾವು ನೋಡ್ತಾ ಇದ್ದೀವಿ. ಕೆಲವೊಂದಿಷ್ಟು ಟೆಕ್ನಿಕಲ್ ಬಗ್ಗೆ ಮಾತನಾಡೋದಾದ್ರೆ, ಇದೇ ಫ್ಲೈಟ್ ಆರಂಭದಲ್ಲಿ ಒಂದು ನಮಗೆ ರನ್ವೇ ಇದ್ದಂಥ ಸುದೀರ್ಘ ದಾರಿ, ಅದನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ವಾ, ಅದನ್ನು ಸರಿಯಾಗಿ ಬಳಸ್ಕೊಂಡಿದ್ರೆ ಈ ಅಪಘಾತ ಸಂಭವಿಸ್ತಾ ಇರಲಿಲ್ವಾ, ಈ ಥರದ ಕೆಲವೊಂದು ಮಾಹಿತಿಗಳ ಬಗ್ಗೆ ಮಾತನಾಡ್ತಾ ಹೋದಾಗ ಏನು ಅನ್ಸುತ್ತೆ ಸರ್ ನಿಮಗೆ? ಈಗ ನೋಡಿ, ನಮ್ಮ ಪೈಲಟ್ಗಳಲ್ಲಿ ಒಂದು ಸಿದ್ಧಾಂತ ಇದೆ. ಏನು ಅಂದರೆ, ರನ್ವೇ ಬಿಹೈಂಡ್ ಯು ಆ್ಯಂಡ್ ಹೈಟ್ ಅಬೌವ್ ಈಸ್ ಆಫ್ ನೋ ಯೂಸ್. ಅಂದರೆ ಒಂದು ರನ್ವೇನ ಫುಲ್ ಲೆಂತ್ ಯೂಸ್ ಮಾಡ್ಕೊಂಡ್ರೆ ಒಬ್ಬ ಸುರಕ್ಷಿತ ಪೈಲಟ್. ಎಲ್ಲೋ ಒಂದಿಷ್ಟು ATC ಹೇಳ್ಬಿಡುತ್ತೆ, ಈಗ ನಡುವೆ ಟೇಕ್ ಆಫ್ ಆಗ್ಬೋದಾ ಅಂತೇಳಿ. ಯಾಕಂದರೆ ಅವರಿಗೂ ಒತ್ತಡ ಇರುತ್ತೆ, ಟ್ರಾಫಿಕ್. ಈ ಮುಂಬೈನಲ್ಲಿ ಆ ಥರ ಆಗುತ್ತೆ. ಮುಂಬೈನಲ್ಲಿ 3 ಕಡೆಯಿಂದ ಟೇಕ್ ಆಫ್ ಆಗ್ಬೋದು. ಅಂದರೆ ಇಂಟರ್ಸೆಕ್ಷನ್ ಟೇಕ್ ಆಫ್ ಅಂತ ಹೇಳ್ತೀವಿ, ಅಥವಾ ಫುಲ್ ಲೆಂತ್ ಇದಕ್ಕೂ ಟೇಕ್ ಆಫ್ ಆಗ್ಬೋದು. ಈ ಇಂಟರ್ಸೆಕ್ಷನ್ ಟೇಕ್ ಆಫ್ಗೆ ಏರ್ಲೈನ್ಗಳು ಎನ್ಕರೇಜ್ ಮಾಡ್ತವೆ, ATCಗಳು ಎನ್ಕರೇಜ್ ಮಾಡ್ತವೆ, ಪೈಲಟ್ಗಳಿಗೂ ಅವಸರವಾಗಿ ಹೋಗ್ಬಿಟ್ರೆ ಸಾಕು ಅಂತ. ಟ್ರಾಫಿಕ್ ಅಷ್ಟೊಂದು ಇರುತ್ತಲ್ವ. ಸೊ ಇದು ನೋಡಿ, ಯಾವುದೇ ಒಂದು ಅಪಘಾತ ನಡೆದಾಗ ಇದು ಒಂದು ಏಕಾಂಗಿಯಾದ ಅಪಘಾತ ಅಲ್ಲ. ಅಂದರೆ ಇಟ್ ಈಸ್ ಅ ಸೀರೀಸ್ ಆಫ್ ಇವೆಂಟ್ಸ್. ಓಕೆ, ಎಲ್ಲೆಲ್ಲಿಂದ ಶುರುವಾಗುತ್ತೆ ಅಂದರೆ, ಪೈಲಟ್ಗಳು ಸರಿಯಾಗಿ ಅವರಿಗೆ ರೆಸ್ಟ್ ಸಿಕ್ಕಿತ್ತ, ಕೊಟ್ಟಿದ್ರ ರೆಸ್ಟು. ಆಮೇಲೆ ಅವರು ಹೋಟೆಲ್ನಿಂದನೋ ಮನೆಯಿಂದನೋ ಬರಬೇಕಾದ್ರೆ ಟ್ರಾಫಿಕ್ ಜಾಮ್, ಈಗ ನೀವೇ ಬೆಂಗಳೂರಿನಲ್ಲಿ ಅನುಭವಿಸ್ದಾಗೆ ಟ್ರಾಫಿಕ್ ಜಾಮ್ ಇತ್ತ, ಅವರ ಸ್ಟ್ರೆಸ್ ಲೆವೆಲ್ ಹೇಗಿತ್ತು. ಆಮೇಲೆ ಅವರು ಅಫ್ಕೋರ್ಸ್ ದ ಡಾಕ್ಟರ್ ವಿಲ್ ಎಕ್ಸಾಮಿನ್ ದ ಬಿಫೋರ್ ಎವ್ರಿ ಫ್ಲೈಟ್. ಡಾಕ್ಟರ್ಗಳು ಅವ್ರನ್ನ ದೈಹಿಕ ಪರೀಕ್ಷೆ ಮಾಡ್ತಾರೆ. ಅಂದರೆ ನೋಡ್ತಾರೆ, ಇವರು ಕಣ್ಣು ಕೆಂಪಾಗಿತ್ತಾ, ಅಥವಾ BP ಪಲ್ಸ್ ಜಾಸ್ತಿ ಇದೆಯಾ. ಆಮೇಲೆ ಆಲ್ಕೋಹಾಲ್ ಟೆಸ್ಟ್ ಮಾಡ್ತಾರೆ, ಏನೋ ರಾತ್ರಿ ಪಾರ್ಟಿ ಮಾಡ್ಕೊಂಬಂದಿದ್ರ, ಅವೆಲ್ಲ ಆಗುತ್ತೆ. ಅವೆಲ್ಲ ಆದ್ಮೇಲೂ ಒಂದಿಷ್ಟು ಪೈಲಟ್ಗಳಿಗೆ ಅನಿರೀಕ್ಷಿತ ಕೆಲವು ಘಟನೆಗಳು ನಡೀತವೆ. ಯಾಕಂದರೆ ಅದರಲ್ಲಿ ನಾವು ಬ್ರೀಫಿಂಗಿಗೆ ಬಂದಾಗ ಈ ಏರೋಪ್ಲೇನ್ನಲ್ಲಿ ಒಂದಿಷ್ಟು ಈ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಬಟ್ ಲೀಗಲಿ ಯು ಕ್ಯಾನ್ ಕಂಟಿನ್ಯೂ. ಓಕೆ, ಸೊ ಲೀಗಲಿ ದೇ ಆರ್ ಕವರ್ಡ್. ಲೀಗಲಿ ಯಾಕೆ ಕವರ್ಡ್ ಅಂದರೆ, ಈ ಮ್ಯಾನುಫ್ಯಾಕ್ಚರರ್ ನೋಡಿ, ಈ ಬೋಯಿಂಗ್ನವ್ರು ಏನಿದ್ದಾರೆ, ಇದು ಬೋಯಿಂಗ್ ವಿಮಾನ, ಬೋಯಿಂಗ್ನವರು ಒಂದು ಡಾಕ್ಯುಮೆಂಟ್ ತಯಾರಿಸಿರ್ತಾರೆ. ಎಷ್ಟು ದಪ್ಪ ಇದೆ, ಮಿನಿಮಮ್ ಇಕ್ವಿಪ್ಮೆಂಟ್ ಲಿಸ್ಟ್ ಅಂತ ಹೇಳಿ. ಓಕೆ, ಆ ಮಿನಿಮಮ್ ಇಕ್ವಿಪ್ಮೆಂಟ್ ಲಿಸ್ಟಲ್ಲಿ ಎಲ್ಲ ಲೀಗಲಿ ಬರೆದಿರ್ತಾರೆ. ನಿಮ್ಮ ಏರ್ ಕಂಡೀಷನ್ ಸರಿ ಇಲ್ಲ ಅಂದರೆ ಯು ಕ್ಯಾನ್ ಕಂಟಿನ್ಯೂ ಫ್ಲೈ ವಿತ್ ಆಲ್ಟರ್ನೇಟ್ ಏರ್ ಕಂಡೀಷನಿಂಗ್ ಸಿಸ್ಟಮ್. ಓಕೆ, ನಿಮ್ಮ ಈ ಇನ್ಸ್ಟ್ರೂಮೆಂಟ್ ಸರಿ ಇಲ್ಲ ಅಂದರೆ ಯು ಕ್ಯಾನ್ ಕಂಟಿನ್ಯೂ ವಿತ್ ನಿಮ್ಮ ಟೈರ್ ಸೌದೋಗಿದೆ, ಅದನ್ನು ಮಾಡಿದಾಗ ನೆಕ್ಸ್ಟ್ 10 ಲ್ಯಾಂಡಿಂಗ್ಸ್ ಯು ಕ್ಯಾನ್ ಡೂ ಅಂತ ಬರ್ದಿದೆ ಅದರಲ್ಲೆಲ್ಲ. ಯಾಕಂದರೆ ಈಗ ನೋಡಿ, ಕೆಲವು ಮೇಜರ್ ಬೆಂಗಳೂರು, ಡೆಲ್ಲಿ, ಮುಂಬೈ, ಚೆನ್ನೈ ಇವೆಲ್ಲ ಮೇಂಟೆನೆನ್ಸ್ ಬೇಸಿಸ್. ಅಂದರೆ ಏರ್ಕ್ರಾಫ್ಟ್ ಏನಾದರೂ ಸ್ಟಕ್ ಆದರೆ ಅಲ್ಲಿ ಅದೇ ಬೇಸಲ್ಲೇ ಇಂಜಿನಿಯರ್ಗಳು ಅದನ್ನೆಲ್ಲ ರೆಕ್ಟಿಫೈ ಮಾಡಿಬಿಟ್ಟು ಅದನ್ನು ಕ್ಲಿಯರ್ ಟು
ಫ್ಲೈ ಅಂತ ಕೊಡ್ತಾರೆ. ಕೆಲವು ಕಡೆ ಈ ಪಟ್ನಾದಲ್ಲಿ ಎಲ್ಲ ಇಂಜಿನಿಯರ್ಗಳು ಇರಲ್ಲ ಇದರಲ್ಲಿ. ಸೊ ಬಟ್ ಅವರಿಗೆ ಕನ್ಸೆಷನ್ ಬೇಕು ಟು ಗೋ ಔಟ್ ಆಫ್ ಪಟ್ನಾ ಟು ಲ್ಯಾಂಡ್ ಇನ್ ಕಲ್ಕಟ್ಟ ಫಾರ್ ರಿಪೇರ್. ಸೊ ಅದರಲ್ಲಿ ಇದನ್ನು ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಳ್ತಾರೆ. ನಾಟ್ ದಟ್ ದೇ ವಾಂಟ್ ಟು ಟ್ರ್ಯಾಪ್ ದ ಪೈಲಟ್. ಸೊ ಈ ಥರ ಒಂದು ಇದರಿಂದ ನಡೆದಿರೋದ್ರಿಂದ ಈಗಲೇ ಸದ್ಯಕ್ಕೆ ಏನು ಹೇಳೋಕ್ಕಾಗಲ್ಲ ಏನಾಯಿತು ಅಂತ, ಹೇಳಲೂಬಾರ್ದು. ಈಗ ನೋಡಿ, ನಾವೆಲ್ಲ ಹೇಳ್ತಿರೋದು ಥಿಯರಿಗಳು, ಸ್ಪೆಷಲಿ ಇಂಜಿನಿಯರ್ಗಳು ಮತ್ತು ಪೈಲಟ್ಗಳು ಒಂದಿಷ್ಟು ಭಾಳ ಧಾವಂತವಾಗಿ ಹೇಳ್ತವೆ, ನನಗೆ ಗೊತ್ತು, ಇದ್ರ ಬಗ್ಗೆ ಗೊತ್ತು, ಹಂಗೆ ಹೇಳಬಾರ್ದು. ಯಾಕಂದರೆ ಈ ನಿಧನವಾಗಿರೋ ಕ್ರೂಗಳಾಗಲಿ, ಸಿಬ್ಬಂದಿ ಆಗಲಿ, ಪ್ರಯಾಣಿಕರಾಗಲಿ, ಮತ್ತು ಅಲ್ಲ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಕೂತ್ಕೊಂಡು ಊಟ ಮಾಡ್ತಿದ್ದ ವಿದ್ಯಾರ್ಥಿಗಳ್ರಿ, ಅವರಿಗೆ ಅವ್ರೇನು ತಪ್ಪು ಮಾಡಿದ್ರು? ಸೊ ಅವರ ಕುಟುಂಬಗಳಿಗೆ ಈಗ ಸತ್ಯ ಸಿಗಬೇಕು. ದೋಸ್ ಫ್ಯಾಮಿಲೀಸ್ ಶುಡ್ ನೋ ದ ಟ್ರೂತ್. ಓಕೆ, ಸೊ ಜಸ್ಟ್ ಟು ಟೆಲ್ ದಮ್ ದ ಕರೆಕ್ಟ್ ಟ್ರೂತ್ ನಾವು ಸ್ವಲ್ಪ ಕಾಯಬೇಕಾಗತ್ತೆ. ಯಾಕಂದ್ರೆ ಇದ್ರ ದೊಡ್ಡ ಮಟ್ಟದ ಇನ್ವೆಸ್ಟಿಗೇಷನ್ ನಡೀತು. ಇಂಥ ದೊಡ್ಡ ಭೀಕರ ಅಪಘಾತ ಆಗಿದ್ದು ಅನೇಕ ದಶಕಗಳ ಹಿಂದೆನೆ ಅಂತ ಹೇಳ್ಬೋದು. ಇದು ಇಷ್ಟೊಂದು ಪ್ರಾಣಾಯಾಪ ಆಗಿರೋದು ತುಂಬ ದುರಂತ. ಸೊ ಹಾಗಾಗಿ ಇದಕ್ಕೆ ಏನು ಕಾರಣ ಇರ್ಬೋದು ಅಂತ ಎಲ್ಲರಿಗೂ ಕುತೂಹಲ, ನಿಮಗೆ ಕುತೂಹಲ ಇರುತ್ತೆ. ಆಮೇಲೆ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಒಂದು ವೈಮಾನಿಕ ಅನುಭವದ ಆಧಾರದ ಮೇಲೆ ನಮ್ಮ ಥಿಯರಿಗಳನ್ನ ನಾವು ಮಾಧ್ಯಮದಲ್ಲಿ ಹರಿಬಿಡ್ತೀವಿ. ಹಿಂಗಾಗಿರ್ಬೋದು, ಹಂಗಾಗಿರ್ಬೋದು. ಫಸ್ಟ್ ತಪ್ಪು ಹುಡುಕೋದೆ ಪೈಲಟ್ಗಳ ಮೇಲೆ. ಪೈಲಟ್ಗಳಲ್ಲಿ ಒಂದು ಮಾತಿದೆ, after the accident, if the pilot is dead, blame him and bury him. If the pilot is alive, hang him. Okay. ಯಾಕಂದ್ರೆ ನೋಡಿ, ಅಂಕಿ ಅಂಶಗಳ ಪ್ರಕಾರ ಈ ಇನ್ವೆಸ್ಟಿಗೇಷನ್ ಏನು ನಡೆಯುತ್ತೆ ಅದರಲ್ಲಿ 65% ಈಸ್ ಸಪೋಸ್ ಟು ಬಿ ಹ್ಯೂಮನ್ ಎರರ್. ಪೈಲಟ್ಗಳ ಒಂದು ತಪ್ಪು ಇರ್ಬೋದು. ನಾವು ವಿ ಆರ್ ಆಲ್ಸೋ ಹ್ಯೂಮನ್, ವಿ ಆರ್ ನಾಟ್ ಸೂಪರ್ ಹ್ಯೂಮನ್. ಟ್ರೈನಿಂಗ್ ಸಿಕ್ಕಿರುತ್ತೆ ನಮಗೆ, ಒಳ್ಳೆ ಚೆನ್ನಾಗಿ ಎಲ್ಲ ಒಂದು ತುರ್ತು ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡಬೇಕು ಅಂತ ನಮಗೆ ಕೊಟ್ಟಿರ್ತಾರೆ, ಅನುಭವವನ್ನು ಸಿಕ್ಕಿರುತ್ತೆ. ಆದರೆ ಆಫ್ಟರ್ ಆಲ್ ವಿ ಆರ್ ಹ್ಯೂಮನ್ಸ್. ಆ್ಯಂಡ್ ಒಂದಿಷ್ಟು ರಿಫ್ಲೆಕ್ಸ್ ಇದೇನಾಗುತ್ತೆ ಅಂದರೆ ಬಹಳ ಪ್ರಮುಖವಾಗಿರುತ್ತೆ. ಈಗ ನೋಡಿ, ಏರೋಪ್ಲೇನು ಒಂದು 36,000 ಅಡಿ ಎತ್ತರದಲ್ಲಿ ಹಾರ್ತಾ ಇದೆ. ಹಾರಬೇಕಾದ್ರೆ ಏನಾದರೂ ಎಮರ್ಜೆನ್ಸಿ ಆಯಿತು, ಎನಿಥಿಂಗ್, ಇಟ್ಸ್ ಅ ಮಷೀನ್ ಅಲ್ವಾ, ಇನ್ ಎ ಮಷೀನ್, ಎನಿ ಎಮರ್ಜೆನ್ಸಿ, ದೆರ್ ಈಸ್ ಎನಫ್ ಟೈಮ್ ಆ್ಯಂಡ್ ಹೈಟ್ ಟು ಕಮ್ ಟು ಅ ನಿಯರೆಸ್ಟ್ ಲ್ಯಾಂಡಿಂಗ್ ಪ್ಲೇಸ್. ಎಲ್ಗಾದ್ರು ನನಗೂ ತುಂಬ ಅನುಭವ ಆಗಿದೆ ಈ ಥರ. ಸೊ ನಾವು ಒಂದಿಷ್ಟು ನಿರ್ಧಾರ ತಗೊಂಡು, ಸರಿ ಈ ಒಂದು ಇಂಜಿನ್ ಫೇಲ್ ಆಯಿತು ಅಂತ ಇಟ್ಕೊಳ್ಳೋಣ. ಒಂದು ಇಂಜಿನ್ ಫೇಲ್ ಆದರೆ ಇನ್ನೊಂದು ಇಂಜಿನ್ನಿಗೆ ದೇರ್ ಇಸ್ ಎನಫ್ ಪವರ್ ಟು ಲ್ಯಾಂಡ್ ಬ್ಯಾಕ್. ಟೇಕ್ ಆಫಲ್ಲೇ ಒಂದು ಇಂಜಿನ್ ಫೇಲ್ ಆದರೂ ಇನ್ನೊಂದು ಇಂಜಿನ್ನು ಇಟ್ ಕ್ಯಾನ್ ಕ್ಲೈಮ್ ಟು ಸೇಫ್ ಹೈಟ್ ಆ್ಯಂಡ್ ಕಮ್ ಬ್ಯಾಕ್ ರಿಟರ್ನ್. ಆ ಥರ ಇರುತ್ತೆ. ಸೊ ಇದು ಬಹಳ ಕೆಲವೇ 40 ಸೆಕೆಂಡ್ ಏನೋ ಇರ್ಬೋದು ಟೇಕ್ ಆಫ್ ಆಗಿ ದುರಂತ ನಡೆದಿರೋದಕ್ಕೆ. ಸೊ ಇದು ಬಹಳ ಕಡಿಮೆ ಸಮಯ. ಇದರಲ್ಲಿ ಏನಾಯಿತು ಎತ್ತಾಯಿತು ಅಂತೇಳಿ ಈಗ ಒಂದು ಬ್ಲ್ಯಾಕ್ ಬಾಕ್ಸ್ ಅಂತ ಒಂದು ಏನು ಸಿಕ್ಕಿದೆ. ಬ್ಲ್ಯಾಕ್ ಬಾಕ್ಸ್ ಅದು ಕಪ್ಪು ಬಣ್ಣ ಏನಿಲ್ಲ, ಅದು ಆರೆಂಜ್ ಕಲರ್ ಇರುತ್ತೆ. ಬಟ್ ಈ ಬಾಕ್ಸ್ನಲ್ಲಿ ಒಂದು ಕರಾಳ ದುರಂತದ ಕಥೆ ಇರುತ್ತೆ, ಅದಕ್ಕೆ ಬ್ಲ್ಯಾಕ್ ಬಾಕ್ಸ್ ಅಂತ ಕರೀತಾರೆ. ಯಾಕಂದ್ರೆ ಇದನ್ನ ಯಾವಾಗಲೂ ನಾರ್ಮಲಿ ಯಾರು ತಗೊಂಡು ಟೆಸ್ಟ್ ಮಾಡಕ್ ಹೋಗಲ್ಲ. ಈ ಬ್ಲ್ಯಾಕ್ ಬಾಕ್ಸ್ ಅನ್ನ ಡಿಜಿಟಲ್ ಡೇಟಾ ಫ್ಲೈಟ್ ರೆಕಾರ್ಡರ್ ಅಂತ ಕರಿತೀವಿ, DFDR. ಸೊ ಆಲ್ ದ ಪ್ಯಾರಾಮೀಟರ್ಸ್, ಪ್ರತಿ ಸೆಕೆಂಡಿಗೆ 200 ಪ್ಯಾರಾಮೀಟರ್ಗಳನ್ನ ಇದು ರೆಕಾರ್ಡ್ ಮಾಡುತ್ತೆ, ಮಾನಿಟರ್. ಕನ್ವರ್ಷನ್ ಮಾಡ್ಬೇಕಾ ಸರ್? ಇಟ್ ಇಸ್ ಇನ್ ಡಿಜಿಟಲ್ ಫಾರ್ಮ್. ಡಿಜಿಟಲ್ ಫಾರ್ಮ್. ಈಗ ಮತ್ತೆ ಪ್ರಿಂಟ್ ಔಟ್ ಮಾಡಬೇಕು ಅಂದ್ರೆ ಬರೀ ಇದು 40 ಸೆಕೆಂಡ್ಗಳ ಫ್ಲೈಟ್ಗೆ ಇಷ್ಟು ತಪ್ಪ ಇರುತ್ತೆ. ದೆನ್ ದ ಇನ್ವೆಸ್ಟಿಗೇಟಿಂಗ್ ಈ ಸ್ಪೆಷಲಿಸ್ಟ್ಗಳು ಏನಿರ್ತಾರೆ ಅವರು ಕುತ್ಕೊಂಡು ರಾತ್ರಿ ಕುತ್ಕೊಂಡು ಡಿಕೋಡ್ ಮಾಡ್ತಾರೆ. ಏನಾಗಿರ್ಬೋದು, ಇಂಜಿನಲ್ಲಿ ಏನಾಗಿರ್ಬೋದು, ಎಲೆಕ್ಟ್ರಿಕಲ್ ಇದರಲ್ಲಿ ಏನಾಗಿರ್ಬೋದು, ಹೈಡ್ರಾಲಿಕ್ ಸಿಸ್ಟಮಲ್ಲಿ ಏನಾಗಿರ್ಬೋದು. ಸುಮಾರು 27 ಸಿಸ್ಟಮ್ಗಳಿದೆ ಏರೋಪ್ಲೇನಲ್ಲಿ. ಸೊ ಅದರ ಒಂದೊಂದು ಸೆಕೆಂಡಿಗೂ ಒಂದೊಂದು ಸಿಸ್ಟಮ್ನ ಒಂದು ತಗೊಂಡು ನಿಮಗೆ ಅರ್ಥ ಆಗಂಗೆ ಅವರು ಬಿಡಿಸ್ಕೊಡ್ಬೇಕು. ಯಾಕಂದ್ರೆ ಕೋರ್ಟಿಗೆ ಹೋಗುತ್ತೆ, ಇವೆಲ್ಲ ಕೇಸ್ಗಳು ಕೋರ್ಟಿಗೆ ಹೋಗುತ್ತೆ. ಯಾರು ತಪ್ಪು ಅಂತೇಳಿ ಮ್ಯಾನುಫ್ಯಾಕ್ಚರರ್ ಬೋಯಿಂಗ್ನವ್ರು ಹೇಳ್ತಾರೆ, ನಮ್ಮ ಏರೋಪ್ಲೇನ್ ಫೆಟ್,
ಆಮೇಲೆ ಈ ಟಾಟಾ ಅಧಿಪತ್ಯದ ಒಂದು ಏರ್ಲೈನ್ ಏನಿದೆ, ಏರ್ ಇಂಡಿಯಾ, ನಮ್ಮ ಪೈಲಟ್ಗಳು ದೇ ಆರ್ ಫಿಟ್, ದೇ ಆರ್ ವೆಲ್ ಟ್ರೈನ್ಡ್, ದೇ ಕ್ಯಾನ್ ನೆವರ್ ಗೋ ರಾಂಗ್. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ಇದು ಟೆಕ್ನಿಕಲ್ ಅಥವಾ ಮೆಕ್ಯಾನಿಕಲ್ ಏನು ಅಂದರೆ ಏನೋ ಒಂದಿಷ್ಟು ಮುರಿದೋಗಿರೋದು, ಏನೋ ಒಂದಿಷ್ಟು ಹದ್ದು ಬಡ್ದಿರೋದು, ಡಿಫಾರ್ಮ್ ಆಗಿರೋದು, ಅದನ್ನು ಮೆಕ್ಯಾನಿಕಲ್ ಅಂತ ಕರಿತೀವಿ. ಇನ್ನು ಟೆಕ್ನಿಕಲ್ ಅಂದರೆ ವಿತಿನ್ ದಟ್ ಸಿಸ್ಟಮ್ ಆಫ್ ದಿ ಏರೋಪ್ಲೇನ್ ಏನು ಎಂಜಿನ್ನಲ್ಲಿ ಏನೋ ಪ್ರಾಬ್ಲಮ್ ಆಗಿತ್ತಾ, ಎಲೆಕ್ಟ್ರಿಕಲ್ ಇದರಲ್ಲಿ ಏನೋ ಪ್ರಾಬ್ಲಮ್, ಅದನ್ನು ಟೆಕ್ನಿಕಲ್ ಅಂತ ಕರಿತೀವಿ. ಸೊ ಈ ಒಂದೊಂದೇ ಬಾಕ್ಸ್ಗಳನ್ನ ಟಿಕ್ ಔಟ್ ಮಾಡ್ತಾ ಇದ್ದಾರೆ. ಬರ್ಡ್ ಹದ್ದುಗಳು ಬಂದು ಹೊಡೆಯುತ್ತ ಅದೇ ಕಾಕ್ಪಿಟ್ ಅಲ್ಲಿ ರೆಕಾರ್ಡ್ ಆಗುತ್ತೆ ಅಂತ, ಹೊರ ಮೇಲ್ಮೈಯ ಅಲ್ಲ ಆಗ್ತಕ್ಕಂತ ಆಘಾತಗಳು ಕೂಡ ಒಳಗೆ ರೆಕಾರ್ಡ್ ಆಗುತ್ತೆ. ಬಿಕಾಸ್ ಇಂಪ್ಯಾಕ್ಟ್ ದ ಒಂದು ಇದು ಗೊತ್ತಾಗುತ್ತೆ, ಸೌಂಡ್ ಗೊತ್ತಾಗುತ್ತೆ. ಅಂಡ್ ಇಂಜಿನ್ಗಳಲ್ಲಿ ಏನಾಗಿತ್ತು ಅಂತ ಅದೆಲ್ಲ ಗೊತ್ತಾಗುತ್ತೆ. ದಟ್ ಇಸ್ ಸ್ಟ್ರೇಟ್ ಫಾರ್ವರ್ಡ್, ನೋ ಪ್ರಾಬ್ಲಮ್. ಈ ಮೂರನ್ನ ಕನ್ಸಿಡರ್ ಮಾಡ್ತಾರೆ. ಹ್ಯೂಮನ್ ಎರರ್, ದಟ್ ಈಸ್ ಪೈಲಟ್ಸ್ ಎರರ್, ಆರ್ ಟೆಕ್ನಿಕಲ್ ಎರರ್, ಆರ್ ಮೆಕ್ಯಾನಿಕಲ್ ಎರರ್. ಇನ್ನೊಂದು ಮೇಜರ್ ಎನ್ವೈರನ್ಮೆಂಟಲ್ ಎರರ್ ವಿಚ್ ಇಸ್ ನಾಟ್ ರೆಕಾರ್ಡೆಡ್ ಇನ್ ದ ಬ್ಲಾಕ್ ಬಾಕ್ಸ್. ಈಗ ನೋಡಿ, ನಾನು ಅಹಮದಾಬಾದಲ್ಲಿ ಸುಮಾರು 500ಕ್ಕೂ ಜಾಸ್ತಿ ಲ್ಯಾಂಡಿಂಗ್ ಮಾಡಿದ್ದೀನಿ. ಓಕೆ, ಪ್ರತಿ ಸರಿ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್ ಆದಾಗ ಅಹಮದಾಬಾದಲ್ಲಿ ಸದ್ಯ ಇವತ್ತೇನೂ ಆಗಲಿಲ್ಲ. ಇಟ್ ಈಸ್ ಸಚ್ ಅನ್ ಅನ್ಸೇಫ್ ಎನ್ವೈರನ್ಮೆಂಟ್. ಈ ರನ್ವೇ 2-3 ಇಂದ ಇವರೇನು ಟೇಕ್ ಆಫ್ ಮಾಡಿದ್ರು, ಅದರ ಎಡಭಾಗಕ್ಕೆ ದೊಡ್ಡದೊಂದು ಸ್ಲಮ್ ಇದೆ. ಅಲ್ಲಿ ಅಹಮದಾಬಾದ್ ಪಕ್ಕಕ್ಕೆ, ಕಂಪೌಂಡ್ ಪಕ್ಕಕ್ಕೆ ದೊಡ್ಡದೊಂದು ಸ್ಲಮ್ ಇದೆ. ಕೊಳಚೆ ಹದ್ದುಗಳು, ವಿಪರೀತ ಹದ್ದುಗಳು ಅಲ್ಲಿಂದ ಬರ್ತವೆ. ಆಮೇಲೆ ಅಹಮದಾಬಾದ್ ಇರೋದು ಸಿಟಿ ಸೆಂಟರ್ನಲ್ಲಿದ್ದಾಗ ಇವ್ರು ಅದ್ ಹೆಂಗ್ ಬಿಲ್ಡಿಂಗ್ ಕಟ್ಕೊಂಡ್ರು, ಅದ್ ಹೆಂಗ್ ಮೆಡಿಕಲ್ ಕಾಲೇಜ್ ಕಟ್ಕೊಂಡ್ರು, ಅದ್ ಹೆಂಗ್ ಟೇಕ್ ಆಫ್ ಪಾತ್ ನೋ ಬಿಲ್ಡಿಂಗ್ ಶುಡ್ ಬಿ ದೇರ್. ಆ ಥರ ರೂಲ್ಸೇ ಇದೆ. ಇಲ್ಲಿ ನೋಡಿ, ಜಕ್ಕೂರಲ್ಲಿ ಸಣ್ಣ ಒಂದು ಪುಟ್ಟ ಏರೋಡ್ರಮ್, ಅದ್ರ ಸುತ್ತಲೂ ಈ ಏರ್ಟೆಲ್ ಟವರ್ಗಳಿದೆ. ದೇ ಆರ್ ಇಲ್ಲೀಗಲ್. ಯಾರೋ ಒಂದಿಷ್ಟು ಲಂಚ ತಿನ್ನಿಸ್ಬಿಟ್ಟು ಅವರಿಗೆ ಜಕ್ಕೂರು ಏರ್ಪೋರ್ಟ್ನ ಒಂದು ವ್ಯವಸ್ಥೆ ಮಾಡೋರಿಗೆ ಹಿಂಗೆ ಕಟ್ಟಿಬಿಟ್ಟಿದ್ದಾರೆ. ಫ್ಲೈ ಮಾಡ್ತೀರಾ ನೀವು, ಈ ಥರದೊಂದು ಕ್ರಿಟಿಕಲ್ ಕಂಡೀಷನ್ಸ್ನ ನೀವು ಅಟ್ಮಾಸ್ಫಿಯರ್ಲಿ ಆ ಥರ ಫೀಲ್ ಮಾಡಿದ್ರೆ, ಏನೋ ಒಂದು ಸಮಸ್ಯೆ ಕಂಡಾಗ ಒಬ್ಬ ಪೈಲಟ್ ಎಷ್ಟು ಪ್ರೆಷರ್, ಒತ್ತಡ ಇರುತ್ತೆ ಅಂತ, ಅಟ್ಲೀಸ್ಟ್ ಆ ಪ್ರೆಷರ್ನ ನೀವು ಪ್ಯಾಸೆಂಜರ್ಗೂ ಕೂಡ ಕೊಡೋ ಹಾಗಿರೋದಿಲ್ಲ. ಆ ಥರದ ಕಂಡೀಷನ್ಸ್ ಇದ್ದಾಗ ಆ್ಯಕ್ಚುಲಿ ಗಗನ ಸೆಕ್ಯೂರ್ ಆಗಿರ್ಬೋದು, ಪೈಲಟ್ಗಳಾಗಿರ್ಬೋದು, ಅಲ್ಲಿ ಇನ್ಸ್ಟ್ರಕ್ಷನ್ಸ್ಗಳು ಏನು ಕೊಡ್ತಾ ಇರ್ತೀರಾ ಅಂತ ಸರ್? ಸಿ ನೋಡಿ, ಲೆಟ್ಸ್ ಟೇಕ್ ಎ ಗ್ರೇವ್ ಎಮರ್ಜೆನ್ಸಿ. ಅಂದರೆ ದಿ ಏರೋಪ್ಲೇನ್ ಈಸ್ ಫೋರ್ಸ್ ಲ್ಯಾಂಡಿಂಗ್ somewhere, ಫೋರ್ಸ್ ಲ್ಯಾಂಡಿಂಗ್ ಓವರ್ ದ ಸಿ, ಡಿಚಿಂಗ್ ಅಂತ. ಸೊ ನಾವು ದ ಚೀಫ್ cabin crew is called inside. Even the fire is a very very crucial emergency. Reaction time is very less. Fire will spread like anything. ಎಷ್ಟೊಂದು ಸಾವಿರಾರು ಕೆಜಿಗಳಷ್ಟು ಫ್ಯೂಲ್ ತುಂಬಿಕೊಂಡಿರ್ತೀವಿ, ಅಂಡ್ ಎಂಜಿನ್ ಟು ಫ್ಯೂಲ್ ಟ್ಯಾಂಕ್ ಇಸ್ ವೆರಿ ನಿಯರ್, ಅಲ್ಲೇ ಪಕ್ಕದಲ್ಲೇ ಇರ್ತಲ್ವ. ಸೊ ಫೈರ್ ಇದರಲ್ಲಿ ರಿಯಾಕ್ಷನ್ ಟೈಮ್ ವಿಲ್ ಬಿ ಜಸ್ಟ್ 8 to 10 seconds. But of course there are fire extinguishers both sides, and if this is exhausted you can take other fire extinguisher. ಆಗುತ್ತೆ ಅದನ್ನೆಲ್ಲ. But we don't know when the fire will extinguish, so we have to immediately land somewhere. Okay, it could be sea, it could be river, it could be, ನೀವು ಕೇಳಿರ್ಬೋದು ಒಂದ್ಸರಿ film actor ಚಿರಂಜೀವಿ, he was traveling by airbus to ತಿರುಪತಿ. ಸೊ ತುಂಬ ಹಳೆದೆ, ನಿಮಗೆ ನೆನಪಿರೋಲ್ಲ ಅಂತ ಕಾಣುತ್ತೆ. ಸೊ ದ ಪೈಲಟ್ ಹ್ಯಾಡ್ ಸಮ್ ವೆರಿ ಕ್ರಿಟಿಕಲ್ ಎಮರ್ಜೆನ್ಸಿ. ಅವರು ಒಂದು ಭತ್ತದ ಗದ್ದೆ ಮೇಲೆ ಲ್ಯಾಂಡ್ ಮಾಡಿಬಿಟ್ರು. ಸೇಫ್ ಲ್ಯಾಂಡ್ ಅದೃಷ್ಟ, ನಸೀಬ್ ನೆಟ್ಗಿತ್ತು ಎಲ್ಲ. ಏರ್ಬಸ್. ಚಿರಂಜೀವಿ ವಾಸ್ ಆನ್ ಬೋರ್ಡ್. He of course later on was very happy with the pilots and everything. ಸೊ ಹೀಗೆ ಎಮರ್ಜೆನ್ಸಿ ಸಿಚುವೇಶನ್ ಇದ್ದಾಗ 8 ರಿಂದ 10 ನಿಮಿಷ ಟೈಮ್ ಸಿಕ್ಕಾಗ ಫಸ್ಟ್ಲಿ ವಿ ಬ್ರೀಫ್ ದೆಮ್, ದಿಸ್ ಇಸ್ ದ ಎಮರ್ಜೆನ್ಸಿ, ಯು ಹ್ಯಾವ್ ದಿಸ್ ಮಚ್ ಟೈಮ್ ಟು ಪ್ರಿಪೇರ್. ಇಫ್ ವಿ ಆರ್ ಗೋಯಿಂಗ್ ಟು ಡಿಚ್, ದೆನ್ ದ ಪ್ಯಾಸೆಂಜರ್ಸ್ ವಿಲ್ ಹ್ಯಾವ್ ಟು
ಸಿಟ್ ಲೈಕ್ ದಿಸ್, ಬ್ರೇಸ್ ಫಾರ್ ಇಂಪ್ಯಾಕ್ಟ್ ಅಂದ್ರೆ ನೆಕ್ಸ್ಟ್ ಸೀಟಿಗೆ ತಲೆ ಒರೆಸ್ಕೊಂಡು ಯು ಹ್ಯಾವ್ ಟು ಕೀಪ್ ಯುವರ್ ಹ್ಯಾಂಡ್ ಲೈಕ್ ದಿಸ್ ಓಕೆ 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 ಅಂಡ್ ವೇಟ್ ಫಾರ್ ದ ಇಂಪ್ಯಾಕ್ಟ್. ಓಕೆ, ಅಲ್ಲಿ ಯಾವ ತರ ಲ್ಯಾಂಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಈ ಇನ್ಸ್ಟ್ರಕ್ಷನ್ಸ್ ಈ ಸಮಯದಲ್ಲೂ ಕೊಟ್ಟಿರ್ಬೋದು ಅಂತ. ಅವ್ರು ಕೊಟ್ಟು ಡೆಫಿನೆಟ್ಲಿ ಇಲ್ಲ, ಈ ಸಮಯದಲ್ಲಿ ಕೊಡಕ್ಕಾಗಲ್ಲ, ಯಾಕಂದ್ರೆ ಇದು ಕೇವಲ ಒಂದು 20 ಸೆಕೆಂಡ್ ಅಂತ. ಈ ಸೆಕೆಂಡ್ ಅಲ್ಲಿ ಅವ್ರ ಸೀಟ್ ಬೆಲ್ಟ್ ತೆಗಿಯಂಗೆ ಇಲ್ಲ. ಓಕೆ ಓಕೆ ಓಕೆ. ದೇ ಕ್ಯಾನಾಟ್ ರಿಮೂವ್ ದ ಸೀಟ್ ಬೆಲ್ಟ್ಸ್, ಇಟ್ ಜಸ್ಟ್ ಹ್ಯಾಪನ್ಸ್ ವಿತ್ ಇನ್ ಸಚ್ ಎ ಶಾರ್ಟ್ ಟೈಮ್. ಅವಾಗ ಈ ಎಮರ್ಜೆನ್ಸಿ ವಿಂಡೋಸ್ ಅಂತ ಏನಿರುತ್ತಲ್ಲ, ದೇ ವಿಲ್ ಓಪನ್, ಎಮರ್ಜೆನ್ಸಿ ಡೋರ್ಸ್, ವಿಂಡೋಸ್, ಎವ್ರಿಥಿಂಗ್ ಓಪನ್. ಅಂಡ್ ಏರೋಸ್ಟೇಸ್ಗಳು ಸುಮ್ಮನೆ ದಬ್ತಾ ಇರ್ತಾರೆ, ಗೋ 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 ಅಂತೇಳಿ. ಪ್ರತಿ ಸೆಕೆಂಡಿಗೆ, ಪ್ರತಿ ಪ್ಯಾಸೆಂಜರ್ಗೆ 2 seconds ಅಷ್ಟೇ ಟೈಮ್. ಆ ಒಂದು ಅವ್ರ ಟ್ರೈನಿಂಗ್ ಅಲ್ಲಿ ಇದನ್ನೆಲ್ಲ, ಇಫ್ ಯು ಫೇಲ್ ದಟ್ ಟೈಮ್ ದೆನ್ ಯು ಆರ್ ನಾಟ್ ಡೂಯಿಂಗ್ ವೆಲ್ ಅಂತೇಳಿ ಮತ್ತೆ ಇನ್ನೊಂದ್ಸರಿ ಅವರಿಗೆ ಇದು ಮಾಡ್ತಾರೆ. ಆ ಥರ ಯು ಹ್ಯಾವ್ ಟು ಸೇವ್ ಲೈಫ್. ಕೆಲವು ಸರಿ ಏನಾದ್ರು ಪ್ಯಾಸೆಂಜರ್ಗಳು ನನ್ನ ಬ್ಯಾಗಲ್ಲಿ ಇದು ಮನಿ ಪರ್ಸ್ ಅದು ಇದು ಅಂತ, ಯು ಹ್ಯಾವ್ ಟು ಪುಷ್ ದೆಮ್ ಔಟ್ ಅಂಡ್ ಪುಷ್ ದೆಮ್ ಔಟ್ ಅಂಡ್ ನಾಟ್ ಅನ್ಸೇಫ್ಲಿ, ಸೇಫ್ಲಿ. ಅಲ್ಲೊಂದು ಇದು ಎಲ್ಲಿ ಲ್ಯಾಂಡ್ ಆಗಿರುತ್ತೋ ಅಲ್ಲಿ ಒಂದು ರಬ್ಬರ್ದೊಂದು ಜಾರ್ಬಂಡಿ ತರ ಎಕ್ಸ್ಟೆಂಡ್ ಆಗಿರುತ್ತೆ. ಓಕೆ 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 ಓಕೆ, ರ್ಯಾಂಪ್ ತರ. ಸೊ ಅದು ಜಾರ್ಕೊಂಡು ಹೋಗ್ತಿರ್ತಾರೆ. ದೇ ಲ್ಯಾಂಡ್ ಇನ್, ಇಫ್ ದೇ ಲ್ಯಾಂಡ್ ಇನ್ ಸಿ ವಾಟರ್, ಅವರಿಗೆ ಒಂದು ಇದು ಕೊಟ್ಟಿರ್ತಾರೆ, ಮೇವೆಸ್ಟ್ ಅಂತ ಕರಿತೀವಿ. ದಟ್ ಇಸ್ ಸೇಫ್ಟಿ. ಈಜ್ ಬರ್ದವ್ರಿಗೂ ಮುಳುಗಲ್ಲ, ಈಜ್ ಬಂದವ್ರಿಗೆ ಅಂತಂದ್ರೆ ಇಲ್ಲ, ಬಟ್ ಈಜ್ ಬರ್ದೇ ಇದ್ರು ಮುಳುಗಲ್ಲ, ಆ ಥರ ಒಂದು ಇದು ಕಟ್ಕೊಂಡಿರ್ತಾರೆ. ದೆನ್ ದರ್ ಇಸ್ ಒನ್ ಬಿಗ್ ರಬ್ಬರ್ ಬೋಟ್, ರಬ್ಬರ್ ಬೋಟ್ ಇವರು ಇನ್ಫ್ಲೇಟ್ ಮಾಡ್ತಾರೆ. ಇನ್ಫ್ಲೇಟ್ ಮಾಡಿದ್ರೆ ಒಬ್ಬೊಬ್ರು ಕೂತ್ಕೊಂಡು, ದಿಸ್ ಇಸ್ ಎಕ್ಸ್ಟ್ರೀಮ್. ನಾನು ಹೇಳೋದು, ನಾನು ಇನ್ನೊಂದು ಉದಾಹರಣೆ ಕೊಟ್ಟೆ, ಅದೇ ಇವರು ಚಿರಂಜೀವಿ ಬರ್ತದ ಸೇಫ್ ಲ್ಯಾಂಡಿಂಗ್. ಇನ್ನೊಂದು ಡಬಲ್ ಇಂಜಿನ್ ನದಿ ಮೇಲೆ ಮಾಡಿದ್ರು. ಸೊ ಆಲ್ ದಿಸ್ ಇನ್ಸ್ಟೆನ್ಸಸ್ ದಿ ಗಿವ್ ಅಸ್ ಲೆಸನ್. ಹಿಂಗೂ ಆಗ್ಬೋದು, ಇಷ್ಟು ಆದ್ಮೇಲೂ ಜನ ಬದುಕುಳಿತಾರೆ ಅಂತೇಳಿ. ಬಟ್ ಈ ಭೀಕರ ಅಪಘಾತದಲ್ಲಿ ಏನಾಯ್ತು ಅಂದ್ರೆ ಸಮಯನೇ ಇಲ್ಲ. ಆಮೇಲೆ ಅದೇನಾಯ್ತು ಏನು ಅನ್ನೋದು it will be a big debated topic all over the world. ಎಲ್ಲ ಕಡೆ ನೋಡ್ತಿರ್ತಾರೆ ಈಗ. ಇದರಲ್ಲೇನು ಕಾಂಪ್ರಮೈಸ್ ಏನು ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಅವ್ರವ್ರ ಥಿಯರಿನೇ ಡೋಂಟ್ ಪುಷ್. ನಮ್ಮ ಬೋಯಿಂಗ್ ಕಂಪನಿ ಇಸ್ ವೆರಿ ಗುಡ್, ನಮ್ದೇನು ತೊಂದರೆ ಇಲ್ಲ, ನಮ್ಮ ವಿಮಾನ ಸರಿಯಾಗೇ ಇತ್ತು ಅಂತ ಒಂದ್ ಕಡೆ ಬಂದ್ರೆ, ಎಲ್ಲ ನಮ್ಮ ಪೈಲಟ್ಗಳು ದೇವರ್ ವೆಲ್ ಟ್ರೈನ್ಡ್, ದೇರ್ ಇಸ್ ನೋ ಪ್ರಾಬ್ಲಮ್ ಅಂತ ಇನ್ನೊಂದ್ ಕಡೆ ಬರುತ್ತೆ. ಆಮೇಲೆ ಕೆಲವು ಜನ ಕೋರ್ಟ್ಗೆ ಹೋಗ್ತಾರೆ ನ್ಯಾಚುರಲಿ ಇದ್ರ ಮೇಲೆ, ಬಿಕಾಸ್ ದಿಸ್ ಟೈಪ್ ಆಫ್ ಆಕ್ಸಿಡೆಂಟ್ ಕುಡ್ ಹ್ಯಾವ್ ಬಿನ್ ಅವಾಯ್ಡೆಡ್. ಸೊ ವೈ ಡಿಡ್ ದ ಏರ್ಲೈನ್ ಪುಷ್ ಅಂತೇಳಿ ಇದೆಲ್ಲ ನಡೆಯುತ್ತೆ.